ಹೊಸ ಕಲೆಕ್ಷನ್ ಲಾಂಚ್ ಮಾಡೋಕ್ಕಿಂತ ಮೊದಲು ನಾವು ಫೋಟೋಶೂಟ್ನ ಸಜೆಸ್ಟ್ ಮಾಡ್ತೀವಿ. ಅದರಲ್ಲಿ ಪ್ರೊಫೆಷ್ನಲ್ ಮಾಡೆಲ್ಸು, ಔಟ್ಡೋರ್, ಇಂಡೋರ್, ಸ್ಟುಡಿಯೋ ಸೆಟಪ್ಸ್ ಎಲ್ಲವನ್ನೂ ಅದರಲ್ಲೇ ಇನ್ಕ್ಲೂಡ್ ಮಾಡಿರ್ತೀವಿ. ನಮ್ಮ ಹತ್ರ ಒಂದು ಪ್ಯಾಕೇಜ್ ಇದೆ. ನೀವು ಹೂ ಅಂತಂದರೆ ಅದರಲ್ಲಿ ಎಲ್ಲವನ್ನೂ ಇನ್ಕ್ಲೂಡ್ ಮಾಡಿ ಕವರ್ ಮಾಡಿ ಕೊಡ್ತೀವಿ. ನನಗೆ ಇದರಲ್ಲೆಲ್ಲ ಅಷ್ಟೊಂದು ಆಸಕ್ತಿ ಇಲ್ಲ ರೀ. 30 ವರ್ಷದಿಂದ ನಾವು ಅಂಗಡಿ ನಡೆಸ್ತಾ ಇದ್ದೀವಿ. ಈ ಶಾಂತಿ ಜ್ಯುವೆಲ್ರಿ ಅನ್ನೋದು ಒಂದು ಬ್ರ್ಯಾಂಡ್. ಒಂದು ಸಲ ಒಬ್ಬ ಗ್ರಾಹಕ ನಮ್ಮ ಅಂಗಡಿಗೆ ಬಂದರೆ ಅವನು ಯಾವುದೇ ಕಾರಣಕ್ಕೂ ಬೇರೆ ಅಂಗಡಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಬರೀ ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಯಿಂದ ಬರ್ತಾರೆ. ಅಲ್ಲಿಗೆ ನಮ್ಮ ಪ್ರಾಡಕ್ಟು ಮಾತಾಡ್ತಿದೆ ಅಂತಲ್ವಾ? ನಮಗಷ್ಟು ಸಾಕು. ಸರ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಈಗಿನ ಮಾರ್ಕೆಟ್ ತುಂಬ ಚೇಂಜ್ ಆಗಿದೆ. AI ಜಮಾನ ಇದು. ಸರಿಯಾದ ವಿಸಿಬಿಲಿಟಿ ಇಲ್ಲ ಅಂದರೆ ಎಷ್ಟೇ ಒಳ್ಳೆ ಕ್ವಾಲಿಟಿ ಇದ್ದರೂ ಜನರು ಅದನ್ನು ಗಮನಿಸಲ್ಲ. ಈಗಿನ ಕಾಲದಲ್ಲಿ ಡಿಜಿಟಲ್ ವಿಸಿಬಿಲಿಟಿ ತುಂಬ ಒಳ್ಳೆಯದು. ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ ಮಾವ. ಅಡ್ವರ್ಟೈಸ್ಮೆಂಟು, ಫೋಟೋಶೂಟ್ಸ್ ಅಂತ ಮಾಡಿದ್ರೆ ನಮ್ಮ ಬಿಸ್ನೆಸ್ಗೆ ಅದು ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಇದರಿಂದ ನಮ್ಮ ಶಾಂತಿ ಜ್ಯುವೆಲರ್ಸ್ಗೆ ವಿಸಿಬಿಲಿಟಿ ಜಾಸ್ತಿಯಾಗಿ ಬಿಸ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ನಮಗೆ ಒಳ್ಳೇದಲ್ವಾ? ಆಯಿತು, ನನ್ನ ಸೊಸೆ ಹೇಳ್ತಿದ್ದಾಳೆ. ಅದು ಬಡ್ಜೆಟ್ ಎಷ್ಟು ಅಂತ ನೋಡಿ. ಸರ್, ಅರೌಂಡ್ 20 ಲಕ್ಷ ಆಗ್ಬೋದು ಸರ್. 20 lakh. 20 lakhs with GST. Is it okay? ಆಯ್ತು, ಕೊಡಿ ಅದು. ಒಂದು ನಿಮಿಷ ಸರ್. ಸಾರಿ ಸರ್, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನೀವು ಸೈನ್ ಹಾಕೋಕ್ಕೂ ಮುಂಚೆ ನಾನೊಂದು ಮಾತು ಹೇಳಲ್ಲ? ಪರವಾಗಿಲ್ಲ, ಹೇಳ್ರುಕ್ಕು. ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಶೀಟ್ ಚೆಕ್ ಮಾಡಿ ಈಗಿನ ಪರಿಸ್ಥಿತಿ ಎಲ್ಲ ನೋಡಿಬಿಟ್ಟು ನಿಮಗೆ ವಾಪಸ್ ಕಾಂಟ್ಯಾಕ್ಟ್ ಮಾಡ್ತೀನಿ. 1 ವೀಕಲ್ಲೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಅಲ್ಲ ಮೇಡಮ್, ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ, ಡೋಂಟ್ ವರಿ. ಥ್ಯಾಂಕ್ ಯು. ಬೇಕು, ಏನು ಪ್ರಾಬ್ಲಮ್ಮು? ಸೋಷಿಯಲ್ ಮೀಡಿಯಾ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇವಾಗ ಸದ್ಯಕ್ಕೆ ಎಲ್ಲನೂ ಆಕ್ಟಿವ್ ಆಗಿಬಿಟ್ಟಿದೆ. ಅಷ್ಟು ಖರ್ಚಿಲ್ದೇ ಅದಕ್ಕಿಂತ ಜಾಸ್ತಿ ವಿಸಿಬಿಲಿಟಿನ ನಾವು ಬಿಲ್ಡ್ ಮಾಡ್ಬೋದು. ನಾವೇ ನಮ್ಮ ಸ್ವಂತ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಹೋದರೆ ಆಯಿತು. ಅದು ಕೂಡ ನಮ್ಮ ಜ್ಯುವೆಲ್ರಿನ ನಿಜವಾಗ್ಲೂ ಇಷ್ಟಪಡೋರ ಮೂಲಕನೇ ತೋರಿಸಿದ್ರೆ ಇವಾಗ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೇಳ್ತಿದ್ದಾರೋ ಅದರಲ್ಲಿ ಒಂದು ಸಣ್ಣ ಭಾಗ ಆಗುತ್ತೆ ಅಷ್ಟೆ. ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಹತ್ರ ನಮ್ಮ ಅಂಗಡಿ ಬಗ್ಗೆ ಒಂದೊಂದು ಬೈಟ್ ತಗೊಂಡು ಪೋಸ್ಟ್ ಮಾಡಿದ್ರೂ ಆಗುತ್ತೆ. ತುಂಬ ದುಡ್ಡು ಖರ್ಚು ಮಾಡಿ ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋದೆಲ್ಲ ಸುಮ್ಮನೆ ಲಾಸ್ ಅನಿಸುತ್ತೆ. ಇವೆಲ್ಲ ನಾವೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾವೇ ಮಾಡ್ಕೊಂಡು ಹೋಗ್ಬೋದು. ಅಪ್ಪ, ರುಕ್ಕು ಹೇಳ್ತಿರೋದು ಸರಿಯಾಗೇ ಇದೆ. ಕಾಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೂ ಆರ್ಟಿಸ್ಟ್ಗಳು ಬೇಕು. ಅದನ್ನು ಹೇಗೆ ಪರ್ಫಾರ್ಮ್ ಮಾಡಬೇಕು, ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸುಮ್ಮನೆ ಒಡವೆ ಹಾಕೊಂಡು ಮೊಬೈಲ್ ಮುಂದೆ ನಿಂತ್ಕೊಂಡ್ರೆ ಅಡ್ವರ್ಟೈಸ್ಮೆಂಟ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಆದರೂ ಪ್ಲಾನಿಂಗ್ ಅನ್ನೋದು ಕರೆಕ್ಟಾಗಿರಬೇಕಲ್ವಾ? ಅಲ್ಲ, ಯಾರಿಗೆ ಬೇಕು ಈ ಪ್ಲ್ಯಾನ್, ಪ್ರಮೋಷನಲ್ಸ್ ಎಲ್ಲ? ಅಂಗಡಿಗೆ ಹೊಸ ಡಿಸೈನ್ಸ್ಗಳು ಬಂದಿದೆ. ಅದನ್ನ ಹೇಗೆ ಪ್ರಮೋಟ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಈಗ ಅದನ್ನ ಪ್ರಮೋಟ್ ಮಾಡೋಕ್ಕೆ ಸ್ಪೆಷಲಿಸ್ಟ್ಗಳೇ ಬೇಕು. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದಕ್ಕೆ ಇವರು ಮತ್ತು ನಮ್ಮಣ್ಣ ವಿನಿ ನೀವೇ ಇದ್ರಲ್ಲ? ಈಗ ಅಂಗಡಿ ಯಾರ ಹೆಸರಲ್ಲಿದೆ? ಅಮ್ಮನ ಹೆಸರಲ್ಲಿ. ನಮ್ಮ ಅಂಗಡಿ ಬಗ್ಗೆ ನಮಗಿಂತ ಚೆನ್ನಾಗಿ ಇನ್ಯಾರಿಗೆ ಗೊತ್ತಿರುತ್ತೆ? ನಿಮ್ಮಷ್ಟು ಸ್ಪಷ್ಟವಾಗಿ ಯಾರಿಂದ ಮಾತಾಡೋಕ್ಕೆ ಸಾಧ್ಯ? ಇಬ್ಬರು ಕಳ್ಕಳೆಯಾಗಿ ಒಳ್ಳೆ ಮಾಡಲ್ಸ್ ಥರ ಇದ್ದೀರಾ. ಇವ್ರು ಹೇಳಿದ್ದೆ ಮಾತು,
ನಿಮ್ಮದೇ ಕಂಟೆಂಟು ಮಾಡಿ. ಕೃಷ್ಣ ಹೇಳೋದು ಕರೆಕ್ಟಾಗೇ ಇದೆ. ಜನರಿಗೆ ಈ ಥರ ಅಡ್ವರ್ಟೈಸ್ಮೆಂಟ್ಗಳಿಗೆ ಸೆಲೆಬ್ರಿಟೀಸೇ ಬೇಕು ಅಂತ ಇಲ್ಲ. ಈ ಅಂಗಡಿ ನಡೆಸೋರಿಗೆ ಅದ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಜನಕ್ಕೆ ಮುಟ್ಟಬೇಕು, ಅದು ಇಂಪಾರ್ಟೆಂಟ್. ಅದನ್ನ ನಾವೇ ಮಾಡಿದ್ರೆ ಜನಕ್ಕೆ ಅದು ಬೇಗ ಇಷ್ಟ ಆಗುತ್ತೆ, ಬೇಗ ಹತ್ರ ಆಗುತ್ತೆ, ಹಾಗೆ ಬಿಸ್ನೆಸ್ ತುಂಬಾ ಚೆನ್ನಾಗಾಗುತ್ತೆ. ನಮಗ್ ಬೇಕಾಗಿರೋದು ಇದ್ರ ಹಿಂದೆ ಇರೋ ಕುಟುಂಬನ ತೋರ್ಸೋದು, ನಮ್ಮ ಪ್ಯಾಷನ್ನ ತೋರ್ಸೋದು. ಯಾರ ಹೆಸರಲ್ಲಿ ಈ ಅಂಗಡಿ ಇದೆಯೋ ಅವ್ರಿಗೋಸ್ಕರ ಸೂರ್ಯಪ್ರಕಾಶ್ ಸರ್ ಈ ಅಂಗಡಿ ಕಟ್ಟಿದ್ರು. ಇದನ್ನ ಯಾವ ಆಡ್ ಏಜೆನ್ಸಿ ಅವರು ಕೂಡ ಸುಳ್ಳು ಹೇಳಿ ಎಲ್ಲ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇದಕ್ಕಿಂತ ದೊಡ್ಡ ಕಾಂಟೆಂಟ್ ನಮಗೇನು ಬೇಕು? 30 ವರ್ಷದ ಈ ಸೂರ್ಯಪ್ರಕಾಶ್ ಅನುಭವ ನನಗೆ ಗೊತ್ತಾಗದೆ ಮಿಸ್ ಆಗಿರ್ತಕ್ಕಂಥ ವಿಷಯನ ನೀನು ಕಂಡಿಡಿದು ನನಗೆ ತೋರಿಸ್ಕೊಟ್ಬಿಟ್ಟೆ. ಶಬಾಷ್. ನೀನು ಹೇಳಿದೊಂದು ವಿಷಯ ತುಂಬ ಇಷ್ಟ ಆಯಿತು ನನಗೆ. ಯಾವುದನ್ನು ನಾವಿಲ್ಲಿ ಸೃಷ್ಟಿ ಮಾಡೋಕ್ಕಾಗೋದೇ ಇಲ್ಲ. ನಮ್ಮ ಅಂಗಡಿ ಮೆಟೀರಿಯಲ್ಸನ್ನು ಜನಕ್ಕೆ ತಲುಪಿಸ್ಬೇಕು, ಅವರಿಂದ ಮೆಚ್ಚುಗೆ ಗಳಿಸ್ಬೇಕು, ಅದೇ ಬಹಳ ಮುಖ್ಯ. ನೀನು ಹೇಳಿದ ವಿಷಯ ನಂಗೆ ತುಂಬ ಇಷ್ಟ ಆಯಿತು. ನಿನಗೆ ಹೇಗೆ ಅನಿಸುತ್ತೋ ಹಾಗೆ ನೀವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ರೆಡಿ ಮಾಡಿ. ಆದರೆ ಎಲ್ಲೂ ಕೂಡ ಶಾಂತಿ ಹೆಸರು ಮಿಸ್ ಆಗಬಾರ್ದು. ಶಾಂತಿ ಹೆಸರು ಮಿಸ್ ಆದರೆ ಖಂಡಿತ ನಾನು ಸಹಿಸ್ಕೊಳ್ಳೋದಿಲ್ಲ. ಒಂದು ನಿಮಿಷ ಬರ್ತೀನಿ. ಸಂಬಳ ಕೊಟ್ಟರೆ ಯಾರು ಬೇಕಾದರೂ ಕೆಲಸ ಮಾಡ್ತಾರಮ್ಮ. ಆದರೆ ಇದು ನಂದು ಅನ್ನೋ ಜವಾಬ್ದಾರಿ ಇಟ್ಕೊಂಡು, ಬದ್ಧತೆ ಇಟ್ಕೊಂಡು ಕರ್ತವ್ಯ ನಿರ್ವಹಣೆ ಮಾಡ್ತಾರಲ್ಲ, ಅದಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕುಟುಂಬ ಸದಸ್ಯರೆಲ್ಲ ಸೇರಿಕೊಂಡು ಶಾಂತಿ ಜ್ಯುವೆಲ್ರಿ ಬಗ್ಗೆ ಈ ರೀತಿ ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡ್ತಿರುವಾಗ ನನಗೆ ನನ್ನ ಶಾಂತಿ ನೆನಪಾಗ್ತಾಳೆ. ಅವಳಿಲ್ವಲ್ಲ, ಅವಳು ಇದ್ದಿದ್ರೆ ಎಷ್ಟು ಸಂತೋಷ ಪಡೋಳು. ನಾನು ಅವಳು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಒಪ್ಕೋಬಾರ್ದಿತ್ತು ನೀವು. ಲಾಸ್ ಅವಾಯ್ಡ್ ಮಾಡೋದು ರುಕು ಐಡಿಯಾ. ಅಪ್ಪನೇ ಒಪ್ಕೊಂಡ್ಮೇಲೆ ನಾನೇನು ಮಾಡೋಕ್ಕಾಗತ್ತೆ?